ಹಾಯ್ ಫ್ರೆಂಡ್ಸ್, ಫ್ಯಾನ್ ಆಫ್ ಮಾಡ್ರಿ. ಫ್ಯಾನ್ ಸೌಂಡ್ ಇರ್ತದೆ. ನನ್ನ ಮಗ ಮೊದಲೇ ಹಾಯ್ ಮಾಡಿದೆ. ನಂಗೈತಲ್ಲ ಎರಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವಿಬ್ಬರು ತುಂಬಾ ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ಈವ್ನಿಂಗ್ ಅಂದರೆ ಒಂದು 6:30 ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಿಶುಗೆ ಇವತ್ತು ಏನು ಬಂದಿದೆ ಗೊತ್ತಾ? ಅವನಿಗೋಸ್ಕರ ಅದನ್ನೇ ಇವತ್ತು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಲಿಶಿಗೆ ಇವತ್ತು ವಾಕರ್ನ ಬುಕ್ ಮಾಡಿದ್ವಿ ಅಮೆಝಾನಲ್ಲಿ. ಸೊ ವಾಕರ್ ಬಂದಿದೆ. ಅದನ್ನು ಬಂದಿದ್ಯಾ? ಲಿಶು ಮಲ್ಕೊಂಡಿದ್ದ, ನಾನು ಮಲ್ಕೊಂಡಿದ್ದೀನಿ ನಿದ್ದೆಗಣ್ಣಲ್ಲಿ. ಸೊ ಡೆಲಿವರಿ ಬಂದ ತಕ್ಷಣವೇ ಎದ್ದು ಇವಾಗ ನಿಮ್ಮ ಮುಂದೆ ವಿಡಿಯೋ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಬಂದಿದೆ ಏನು ಅಂತ, ಆ್ಯಂಡ್ ಲಿಶು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ಬನ್ನಿ ನೋಡೋಣ. ಇದು ನಾವು ಬುಕ್ ಮಾಡಿ 3 ಡೇಸ್ಗೆ ಡೆಲಿವರಿ ಆಗಿದೆ. ಬೇಬಿ ವಾಕರ್ ಏನಿದೆ ಇದನ್ನು ನಾವು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಆ್ಯಕ್ಚುಲಿ ನಾನು ಮಕ್ಕಳಿಗೆ ವಾಕರೆಲ್ಲ ಯೂಸ್ ಮಾಡೋದು ಬೇಡ, ಒಂದು 10 ತಿಂಗಳು ಅಥವಾ 11 ತಿಂಗಳಾಗಲಿ, ಅದಾದಮೇಲೆ ಅವನಿಗೆ ಯೂಸ್ ಮಾಡೋಣ ಅಂತ ಹೇಳಿ ಇಷ್ಟು ದಿನ ನಾನು ತರಿಸ್ಕೊಂಡಿರಲಿಲ್ಲ ವಾಕರ್ನ. ಆ್ಯಂಡ್ ಲಿಶುಗೆ ಇವಾಗ 10 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಿದೆ ಅಲ್ವಾ, ಹಾಗಾಗಿ ವಾಕರ್ನ ಬುಕ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಲಿಶು ಅವನಾಗ ಎದ್ದು ನಿಂತ್ಕೊಳ್ತಾನೆ, ಯಾರದೇ ಸ್ಟ್ರೆಂತ್ ಇಲ್ಲದೆ ಅವನೇ ನಿಂತ್ಕೊಳ್ತಾನೆ. ಒಂದು 2ರಿಂದ 3 ಸೆಕೆಂಡ್ ಕೈ ಬಿಟ್ಬಿಟ್ಟು ನಿಂತ್ಕೊಳ್ತಾನೆ. ಮಕ್ಕಳಿಗೆ ಏನಂತಾರೆ, ಅಷ್ಟು ಶಕ್ತಿ ಇರೋದಿಲ್ಲ ಅಲ್ವಾ, ಹಾಗಾಗಿ ಸಡನ್ನಾಗಿ ಕೂತ್ಕೊಬಿಡ್ತಾನೆ. ಸೊ ಇಷ್ಟಾದರೂ ಮಾಡ್ತಿದ್ದಾನಲ್ವಾ ಅಂತ ಹೇಳಿ ನಾನು ವಾಕರ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಈ ವಾಕರ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಇದ್ರ ಫೀಚರ್ಸ್ ಅಂತೂ ಓ ಮೈ ಗಾಡ್ ಅಷ್ಟು ಚೆನ್ನಾಗಿದೆ. ನಿಮಗಿದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ದಯವಿಟ್ಟು ಚೆಕ್ ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಇದನ್ನು ಬೈ ಮಾಡ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳೋದ್ರಾದರೆ 2,000 ಅಷ್ಟೇ. ನಾನು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಐ ಥಿಂಕ್ 3 to 4K ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ 2,000 ಇಷ್ಟು ಚೆನ್ನಾಗಿರೋ, ಇಷ್ಟು ಕ್ವಾಲಿಟಿ ಇರೋ ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದನ್ನು ಮಹಿ ನಾನು ಓಕೆ ಅಂತ ಹೇಳಿದ್ಮೇಲೆ ಮಹಿ ತುಂಬ ಹುಡುಕಿ ಇದನ್ನು ಅಂದರೆ ಬುಕ್ ಮಾಡಿದ್ದು. ಆ್ಯಂಡ್ ನಾವು ಬುಕ್ ಮಾಡಿದ್ಮೇಲೆ ಅಪ್ಪನಿಗೆ ಒಂದು ಆಸೆ ಇತ್ತು, ಲಿಶುಗೆ ವಾಕರ್ನ ತಗೊಳ್ಬೇಕು ಅಂತ ಹೇಳಿ. ಯಾಕಂದರೆ ನಮ್ಮಪ್ಪ ನಮ್ಮ ಚಿನ್ನುಗೆ ಮತ್ತು ನಮ್ಮ ಲಶ್ವಿಗೆ ಎಲ್ಲರಿಗೂ ವಾಕರ್ ಕೊಡಿಸಿದ್ರು. ಆ್ಯಂಡ್ ನಮ್ಮ ಲಿಶುಗೆ ವಾಕರ್ನ ಕೊಡಿಸ್ಬೇಕು ಅಂತ ಹೇಳಿದಾಗ ನಾನು ಬೇಡ ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಚಿಕ್ಕ ಮಕ್ಕಳಿಗೆ ವಾಕರೆಲ್ಲ ಬೇಡ, ಕಾಲೆಲ್ಲ ಇಡೋದಕ್ಕೆ ಸ್ವಲ್ಪ ಪಡ್ತಾರೆ, ಅವರೇ ಟ್ರೈ ಮಾಡಬೇಕು ಇದನ್ನೆಲ್ಲ ಅಂತ ಹೇಳಿ ನಾನು ಬೇಡ ಅಂತ ಹೇಳಿದ್ದೆ. ಹಾಗಾಗಿ ಮಹಿನೂ ಕೂಡ ತಗೊಂಡಿರಲಿಲ್ಲ, ಅಪ್ಪನೂ ಕೂಡ ಕೊಡಿಸಿರ್ಲಿಲ್ಲ. ನಾನು ಯಾವಾಗ ಇದನ್ನು ಓಕೆ ತಗೊಳ್ಳೋಣ ಅಂತ ಹೇಳಿದೆ, ಲಿಶು ಯಾವಾಗ ನಿಂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ, ಆವಾಗ ಅಪ್ಪನಿಗೂ ಆಸೆ ಇತ್ತು ಕೊಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ನಾವು ಬುಕ್ ಮಾಡಿದ್ಮೇಲೆ ಅಪ್ಪ ಹೆಂಗಿದ್ರು ವಾಕರ್ ನಿಂತ್ಕೊಳ್ತಿದ್ದಾನಲ್ವ, ವಾಕರ್ನ ಕೊಡಿಸ್ಲಾ ಅಂತ ಕೇಳಿದ್ರು. ಸೊ ನಾವು ಬುಕ್ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಅಮೌಂಟ್ ನಾನೇ ಅಮೌಂಟ್ ಏನಿದೆ ಅದನ್ನು ನಾನೇ ಪೇ ಮಾಡ್ತೀನಿ, ಹೆಂಗಿದ್ರು ಬುಕ್ ಮಾಡಿದ್ದೀರಲ್ವ ನಾನೇ ಪೇ ಮಾಡ್ತೀನಿ, ನೀವು ತಗೊಳ್ಳಿ ಅದನ್ನು ಅಂತ ಹೇಳಿದ್ರು. ಸೊ ಮಹಿ ಬೇಡ, ನಾವು ಆಲ್ರೆಡಿ ಬುಕ್ ಮಾಡಿದ್ವಿ, ಬೇಡ ಅಪ್ಪ ನಾವೇ ತಗೊಳ್ತೀವಿ ಅಂತ ಹೇಳಿದ್ರು. ಬಟ್ ನಮ್ಮ ಅಪ್ಪನಿಗೆ ಅದೊಂದು ಆಸೆ ಇರುತ್ತಲ್ವ, ತಾತ ಅಂದಮೇಲೆ ನಾವೇ ಕೊಡಿಸ್ಬೇಕು ಅನ್ನೋದು. ಸೊ ಹಾಗಾಗಿ ನಮ್ಮ ಅಪ್ಪನೇ ಅಮೌಂಟ್ ಪೇ ಮಾಡಿದ್ರು. ನಾವು ಬೇಡ ಅಂತ ಹೇಳಿದ್ರು, ನನ್ನ ಅಕೌಂಟ್ಗೆ ಅಪ್ಪ ಅಮೌಂಟ್ ಹಾಕ್ಬಿಟ್ಟಿದ್ರು. ಹಾಗಾಗಿ ಅದೇ ಅಮೌಂಟಲ್ಲಿ ನಾನು ಪೇ ಮಾಡಿಬಿಟ್ಟು ಈ ವಾಕರ್ನ ತರಿಸ್ಕೊಂಡೆ. ಆ್ಯಂಡ್ ಮಹಿ ಎಲ್ಲ ಯಾವ ರೀತಿ ಇದೆ ಆ್ಯಂಡ್ ಹೇಗೆಲ್ಲ ಅದನ್ನು ಸೆಟ್ ಮಾಡಬೇಕು ಅಂತ ಹೇಳಿ ಸೊ ಸ್ಕ್ರೂಲೆಲ್ಲ ಅವರು ಫಿಟ್ ಮಾಡ್ತಾ ಇದ್ದಾರೆ. ನಾನು ಮತ್ತು ಲಿಶು ಮಲ್ಕೊಬಿಟ್ಟಿದ್ವಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಾನು ಬಂದು ನೋಡಿದಾಗ ವೀಡಿಯೋ ಮಾಡ್ಕೊಳ್ತಾಯಿದ್ರು. ಓ ಮೈ ಗಾಡ್, ಇವ್ರಿಗಿಷ್ಟೆಲ್ಲ ತಲೆ ಓಡಿಸಿದರೆ ಪರವಾಗಿಲ್ಲ ಅಂತ ಹೇಳಿ. ಯಾಕಂದರೆ ನಾನು ಪ್ರತಿಯೊಂದರಲ್ಲೂ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಲ್ವ, ಪಾಪ ಅವಳು ಮಲ್ಕೊಂಡಿದ್ದಾಳೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅವರೇ
ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಬಿಟ್ಟು ಟ್ರೈಪಾಡ್ ಎಲ್ಲ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ರು. ಅದಕ್ಕೆ ಅವರೇ ಬಂದು ಹತ್ತಿರ ಬಂದು ತೋರಿಸ್ತಾಯಿದ್ರು ಯಾವ ರೀತಿ ಇದೆ, ಹೇಗೆ ಸೆಟ್ ಮಾಡ್ಕೊಳ್ಳೋದು ಏನು ಅಂತ ಹೇಳಿ. ನೋಡಿ, ಇದು ಸ್ಟ್ರೆಚಬಲ್ ಕೂಡ, ನಾವು ಕ್ಲೋಸ್ ಕೂಡ ಮಾಡ್ಕೋಬೋದು, ಲಾಕ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಆಲ್ಸೋ ಲೆಂತ್ ಬೇಕು ಅಂತ ಹೇಳಿದರೆ ಅಲ್ಲಿ 3 ಬಟನ್ಸ್ ಏನಿದೆ ಅದನ್ನು ಲೆಂತ್ ಬೇಕು ಅಂತ ಹೇಳಿದರೆ ಚೇಂಜ್ ಮಾಡ್ಕೊಳ್ಬೋದು. ಶಾರ್ಟ್ ಬೇಕು ಅಂತ ಹೇಳಿದ್ರು ಬಟನ್ಸ್ನ ಕ್ಲಿಕ್ ಮಾಡಿದ್ರೆ ಶಾರ್ಟ್ ಆಗುತ್ತೆ. ಆ್ಯಂಡ್ ಫೀಚರ್ಸ್ ಮಾತ್ರ ಹೇಳ್ತಿಲ್ವ, ಅಲ್ಟಿಮೇಟ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕೊಡಿಸಿದ್ರೆ ಈ ರೀತಿ ಒಂದು ವಾಕನ್ನು ಮಕ್ಕಳಿಗೆ ಕೊಡಿಸ್ಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಸಾಂಗ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ. 4ರಿಂದ 5 ಸಾಂಗ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಪಾಪು ತುಂಬ ಎಂಜಾಯ್ ಮಾಡುತ್ತೆ ಆ ಸಾಂಗ್ ಬಂದಾಗ. ನೋಡೋಣ ಲಿಶು ಯಾವ ರೀತಿ ಇರುತ್ತೆ, ಅವ್ನ ರಿಯಾಕ್ಷನ್ ಏನು ಅಂತ ಹೇಳಿ. ಸೊ ನಾನು ಮಲ್ಕೊಂಡಿದ್ದಿದ್ದೆ ಅಲ್ವಾ, ಹಾಗಾಗಿ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಯಾವ ರೀತಿ ಇದೆ ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಈ ರೀತಿ ಯಾರು ವಾಕನ್ನು ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ತಿಳಿಸಿ ನನಗೆ, ನಾವು ಇದೇ ವಾಕನ್ನು ಯೂಸ್ ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪಾಪುಗೆ ಏನೇ ಒಂದು ಮೊದಲನೇ ಒಂದು ಪ್ರಾಡಕ್ಟ್ ತಗೊಳ್ತೀವಿ ಅಂತ ಹೇಳಿದಾಗ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಆ್ಯಂಡ್ ಆಲ್ಸೋ ತುಂಬ ಖುಷಿ ಇರುತ್ತೆ. ಯಾಕಂದರೆ ನಮ್ಮ ಮನೆಗೆ ಪುಟಾಣಿ ಐಟಮ್ಸ್ ಎಲ್ಲ ಬರ್ತಾ ಇದೆ. ಆ್ಯಂಡ್ ಬಟ್ಟೆಯಿಂದ ಹಿಡಿದು ಏನೇ ಒಂದು ಥಿಂಗ್ಸ್ ಆಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನನಗೂ ಅಷ್ಟೇ, ನನ್ನ ಮಗನಿಗೆ ಏನೇ ಒಂದು ಪರ್ಚೇಸ್ ಮಾಡಿದಾಗ ನಾನು ತುಂಬ ಇಷ್ಟಪಟ್ಟು ನಾನು ಅದನ್ನು ತಗೊಳ್ತೀನಿ. ಆ್ಯಂಡ್ ನಾನು ಏನಕ್ಕೆ 10 ತಿಂಗಳವರೆಗೂ, 10ರಿಂದ 11 ತಿಂಗಳು ಅಂದ್ಕೊಳ್ಳಿ, ಇಲ್ಲಿವರೆಗೂ ಏನಕ್ಕೆ ನಾನು ವಾಕನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುತ್ತೆ ಮಕ್ಕಳಿಗೆ ಅಷ್ಟು ಸ್ಟೇಬಲ್ ಇರೋದಿಲ್ಲ, ಸ್ಟ್ರೆಂತ್ ಆಗಿರಲಿ ಏನಾಗಿರಲಿ. ಅಂಬೆಗಾಲೆಲ್ಲ ಇಡೋದಕ್ಕೆ ಸ್ವಲ್ಪ ಅವನು ಟ್ರೈ ಮಾಡಿದ ಮೇಲೆ, ಆ್ಯಂಡ್ ಆಲ್ಸೋ ಅವನು ನಿಂತ್ಕೊಳ್ಳೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿಕೊಂಡೆ ಆವಾಗ ಓಕೆ, ಅವನೇ ನಿಂತ್ಕೊಳ್ತಾ ಇದ್ದಾನೆ, ಅವನೇ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾನೆ, ಇನ್ನೂ ನಾವು ವಾಕನ್ನು ತಗೊಳ್ಬೋದು. ಸೊ ಯೋಚನೆ ಬೇಡ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡೆ. ಅವನೇನಾದ್ರು ನಿಂತ್ಕೊಳ್ಳೋದಕ್ಕೆ ಇನ್ನೂ ಕಷ್ಟಪಡ್ತಿದ್ದರೆ ನಾನು ನಿಜವಾಗ್ಲೂ ವಾಕನ್ನು ತರಿಸ್ಕೊಳ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ವಾಕನ್ನು ತಗೊಂಡಾದ್ಮೇಲೆ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಲಿಶುನ ವಾಕರಲ್ಲಿ ಕೂರಿಸ್ಬಿಟ್ಟು ನಾನು ಏನೇನಿದೆ ಕೆಲಸ ಎಲ್ಲ ಮಾಡ್ಕೊಳ್ಬೋದು. ಆ್ಯಂಡ್ ಅವನ ಜೊತೆ ವಾಕರಲ್ಲಿ ಆಟ ಆಡ್ಬೋದು. ಆ್ಯಂಡ್ ಅವನು ಹೆಜ್ಜೆ ಇಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ ವಾಕರಿಂದ. ಹಾಗಾಗಿ ಏನೋ ಒಂದು ರೀತಿ ಹೆಲ್ಪ್ ಆಗ್ತಾ ಇದೆ ನನಗೆ. ಆ್ಯಂಡ್ 3 ಹೊತ್ತು ನಾನು ವಾಕರಲ್ಲಿ ಅವನ್ನ ಕೂರಿಸೋದಿಲ್ಲ. ದಿನಕ್ಕೆ ನಾನು 1ರಿಂದ 2 ಸಲ ಅಷ್ಟೇ ನಾನು ವಾಕರ್ಗೆ ಹಾಕೋದು. ಸೊ ನಾವು ವಾಕರ್ನ ತರಿಸ್ಕೊಂಡಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಯಾವಾಗಲೂ ವಾಕರಲ್ಲೇ ಮಕ್ಕಳನ್ನ ಕೂರಿಸ್ಬೇಡಿ. ಅಂದರೆ ಅವರೇ ನಡೆದು ಓಡಾಡಬೇಕು ಅಥವಾ ನಿಂತ್ಕೊಳ್ಳೋದಾಗಿರಲಿ, ಅದು ಅವ್ರ ಸ್ಟ್ರೆಂತಿಂದನೇ ಅದನ್ನೆಲ್ಲ ಮಾಡಬೇಕು. ನಾವು ಯಾವುದೋ ಒಂದು ಏನಂತಾರೆ, ಒಂದು ವಸ್ತು ಕೊಟ್ಬಿಟ್ಟು ನೀನು ನಿಂತ್ಕೋಬೇಕು ಇದರಿಂದ ಸಪೋರ್ಟ್ಗೆ ಅಂತ ಹೇಳಿ ಆ ರೀತಿ ಮಾಡೋದು ತಪ್ಪಾಗತ್ತೆ. ಹಾಗಾಗಿ ನಾನು ಲಿಶು ನಿಂತ್ಕೊಂಡ ಮೇಲೇ ನಾನು ಇದನ್ನು ತರಿಸ್ಕೊಂಡಿದ್ದು. ಸೊ ನನಗೆ ಒಂದು ಕಡೆಯಿಂದ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಯಾವಾಗಲೂ ನಾನು ಹೇಳಿದೆ ಅಲ್ವಾ, ಯಾವಾಗಲೂ ವಾಕರಲ್ಲಿ ಮಕ್ಕಳನ್ನ ಬಿಡಬೇಡಿ. ಆವಾಗವಾಗ ನಿಮ್ಗೇನಾದರೂ ನೋಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಈ ಕೆಲಸ ಮಾಡಲೇಬೇಕು ಈ ಟೈಮ್ಗೆ ಅಂತ ಅನಿಸಿದ್ರೆ ಮಾತ್ರ ಆ ಟೈಮಲ್ಲಿ ನೀವು ಕೆಲಸ ಮಾಡ್ಕೊಳ್ಳಿ ವಾಕರ್ಗೆ ಹಾಕ್ಬಿಟ್ಟು. ಹಾಗಿದ್ಮೇಲೆ ಅಂದರೆ ಫ್ರೀ ಆಗಿದ ಮೇಲೆ ನೀವು ಮಕ್ಕಳನ್ನ ಆದಷ್ಟು ನೀವೇ ಕ್ಯಾರಿ ಮಾಡಿ. ಆ್ಯಂಡ್ ನೆಲದಲ್ಲಿ ಆಟ ಆಡೋದಕ್ಕೆ ಬಿಟ್ಬಿಡಿ. ಅಂಬೆಗಾಲು ಇಡೋದಾಗಿರ್ಬೋದು, ಅದನ್ನೆಲ್ಲ ಟ್ರೈ ಮಾಡುತ್ತೆ ಮಕ್ಕಳು ಅದಾಗದೇನೆ. ಸೊ ನಾವೇ ಏನು ಪುಷ್ ಮಾಡಿ ಮಾಡಿಸೋ ಅವಶ್ಯಕತೆ ಏನೂ ಇರೋದಿಲ್ಲ. ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇರ್ತೀರ, ಲಿಶು ಆಲ್ರೆಡಿ ಕುತ್ಕೊಳ್ತಿದ್ದಾನೆ, ಅಂಬೆಗಾಲು ಹಾಕ್ಕೊಂಡು ಓಡಾಡ್ತಿದ್ದಾನೆ, ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಪರವಾಗಿಲ್ಲ ನಮ್ಮ ಪಾಪು ಇನ್ನೂ ಅದನ್ನು ಯಾವುದು ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ. ಸೊ ಕೆಲವೊಬ್ಬರು ಮಕ್ಕಳು ತುಂಬ ಫಾಸ್ಟಾಗಿ ಎಲ್ಲನೂ ಕಲ್ತ್ಕೊಳ್ತಾರೆ, ಕೆಲವೊಬ್ಬರು ಮಕ್ಕಳು ತುಂಬ ಸ್ಲೋ ಆಗಿ ಕಲ್ತ್ಕೊಳ್ತಾರೆ. ಅದ್ರ ಬಗ್ಗೆ ಯಾರೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ವಿಟಮಿನ್ ಡಿ ಡ್ರಾಪ್ಸ್ ಏನಿದೆ ಅದನ್ನು ಮಾರ್ನಿಂಗ್ ಟೈಮು ಮಿಸ್ ಮಾಡದೆ ಕೊಡ್ತಾ ಬನ್ನಿ. ಈ ರೀತಿ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ.
ಲಿಶು ವಾಕರ್ ನೋಡ್ತಾ ಇದ್ದೆ ನಾನು. ಏನಿದು ಲಿಶುಮ್ಮ ಇಲ್ಲಿ ಅಲ್ಲಿ ಕೂತ್ಕೋತೀರಾ ನೀವು? ತಳ್ಳಿ ಕೂಡ್ಸ್ರಿ ಅವನ್ನ. ಈಗ ಅವರಪ್ಪ ಮಗನ್ನ ಕೂರಿಸ್ತಾರೆ ಮೇಲೆ. ವಾವ್ ಪುಟಣಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ವಾವ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಪುಟಣಿ? ಹ್ಯಾಪಿನಾ? ಅಯ್ಯೋ ನನ್ನ ಮಗ ಫುಲ್ ಖುಷಿಯಲ್ಲಿದ್ದಾನೆ. ಏನಿದು? ಏನಿದು? ನಡ್ಕೊಂಡು ಬನ್ನಿ ಬನ್ನಿ, ಬಾ 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 ಬಾ. ನಾವಲ್ಲಿ ಟಿವಿ ಬೇರೆ ಆನ್ ಮಾಡಿದ್ದೀವಿ, ಸೊ ಅವನು ಅದನ್ನು ನೋಡ್ತಾನೆ, ಆಟನೂ ಆಡ್ತಿದ್ದಾನೆ. ತಾತಂಗೆ ವಿಡಿಯೋ ಕಾಲ್ ಮಾಡೋಣ ಲಿಶು, ತಾತಂಗೆ ವಿಡಿಯೋ ಕಾಲ್ ಮಾಡೋಣ. ಸೊ ನಾವಿದನ್ನ ಅಮೆಝಾನಲ್ಲಿ ಅವನ್ ಎತ್ಕೊಳ್ಳೋದಕ್ಕೆ ಹೋದ್ರಾ? ಇಲ್ಲ, ಕಿರ್ಸ್ತವನೆ ಮತ್ತೆ. ಲಿಶು ಪುಟಣಿ ಇಲ್ಲಿ, ಪುಟಣಿ ಪುಟಣಿ ಆನೆ ಪುಟಣಿ. ಖುಷಿ ಮಗನೇ, ಚೆನ್ನಾಗಿತ್ತಾ ಪುಟಾಣಿ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನೋಡಿ ತೆಗಿದೀನಿ ಅಂದ್ರೆ ಅದನ್ನ ಇಟ್ಕೊಂಡು ಆಡ್ತವನು. ಬನ್ನಿಲ್ಲಿ. ಸೊ ಇವಾಗ ವಾಕರ್ನ ನಾವು ಎಲ್ಲಿ ಪರ್ಚೇಸ್ ಮಾಡಿದ್ದು? ಅಮೆಝಾನಲ್ಲಿ ಮಹಿ ಪರ್ಚೇಸ್ ಮಾಡಿದ್ದು. ಸೊ ಚೆನ್ನಾಗಿದೆ ಮಾತ್ರ. ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾವು ಲಿಂಕ್ನ ಶೇರ್ ಮಾಡ್ತೀವಿ. ಚೆನ್ನಾಗಿದೆ ಅಲ್ವಾ ಅದು? ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಇದೆ, ಫೀಚರ್ಸ್ ಚೆನ್ನಾಗಿದೆ, ಮತ್ತೆ ಅಡ್ಜಸ್ಟಬಲ್ ಇದೆ. ಹೈಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು, ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು, ಅಂಡ್ ಆಲ್ಸೋ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಮಹಿನ ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿದ್ದು. ಸೊ ನಾನು ಕ್ಯಾಮ್ರಾ ಆಕ್ಸೆಸ್ ಮಾಡ್ತಾ ಇದ್ದೆ, ಮಹಿ ಅನ್ಬಾಕ್ಸ್ ಮಾಡೋರು. ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಲಿಶು ನಾನು ಇಬ್ರು ಮಲ್ಕೊಂಡಿದ್ವಿ. ಅದಾದ್ಮೇಲೆ
ನನ್ನ ಮಗ ಫುಲ್ ಹ್ಯಾಪಿ. ತಾತನ್ಗೂ ಪಪ್ಪಂಗೂ ಥ್ಯಾಂಕ್ಸ್ ಹೇಳು. ಹ್ಞೂ ಥ್ಯಾಂಕ್ಸ್ ಹೇಳು ನೀವು ಅಂತೆ. ವಿಡಿಯೋ ಕಾಲ್ ಮಾಡೋಣ ತಾತಂಗೆ. ಹಾಂ ಓಕೆ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಎಷ್ಟು ಇದು? ಎರಡೇ ಕಣಪ್ಪ. ಆರ್ತಿ ಖುಷಿಯಿಂದ ಖುಷಿ ಅವನಿಗೆ. ಇಲ್ಲಿ ತಾತ ಎಡ್ತದೆ. ಅವನು ಕೂತ್ಕೊಬಿಟ್ಟು ಕಾಲು ಅಲ್ಲಾಡಿಸ್ತಾವನೆ. ಚೆನ್ನಾಗೈತಾ? ಅದೊಂದು ಆ ಕಡೆದೊಂದು ಇರ್ಲಿ ಬಿಡು, ಈ ಕಡೆ ತೆಗೆದು ಬಿಡ್ತೀನಿ. ಅವ್ನು ಬೈಕ್ ಹಾಕತ್ತಾನಲ್ಲ. ಓ ಆಟ ಸಾಮಾನು ಐತೆ, ಗೊಂಬೆ ಐತೆ, ಆಟ ಆಡೋದು ಸಾಂಗ್ ಎಲ್ಲ ಬರ್ತದೆ. ಉದ್ದ ಚಿಕ್ಕ ಎಲ್ಲ ಮಾಡ್ಕೋಬಹುದು. ತಾತನ್ಗೆ ಫೋನ್ ಮಾಡ್ತೀನಿ, ಥ್ಯಾಂಕ್ ಯು ಹೇಳು ಅಂದ್ರೆ ಹ್ಞೂ ಅಂತವನೆ. ಇಲ್ಲಿ ತಾತ ತಾತ ಇಲ್ಲಿ ಪುಟಾಣಿ ಅವನ್ ಬಾವಂದೆ ಆಟ. ಎಲ್ಲ ಮಮ್ಮಿ